ಪಾಠ 14 ಕಡಲು ಪದ್ಯ. ಕಡಲು ಮೀನ್ಸ್ ಸಿ. ಪಾಠಪೂರ್ವ ಚಟುವಟಿಕೆ. ಚಿಪ್ಪಿನಲ್ಲಿ ಮುತ್ತು, ಪರ್ಲ್ ಶೆಲ್, ಶಂಖ ಕಾಂಗ್, ಮೀನು ಫಿಶ್, ವಿಹಾರ ನೌಕೆ ಯಾಟ್, ತೆಪ್ಪ ರಾಫ್ಟ್, ಹಡಗು ಶಿಪ್. ಬೀಚ್ ಸೀನ್ಸ್ ಹೋಗುವ ಬಾರ ಕಡಲಿನ ತೀರಕ್ಕೆ, ಲೆಟ್ಸ್ ಗೋ ಟು ದ ಬೀಚ್. ಸುಂದರ ನೋಟವ ನೋಡಲಿಕ್ಕೆ, ಟು ಸಿ ದ ಬ್ಯೂಟಿಫುಲ್ ಸೀನ್. ತೀರದ ತುಂಬ ಮರಳಿನ ರಾಶಿ, ದ ಬೀಚ್ ಕಂಟೈನ್ಸ್ ಹೀಪ್ಸ್ ಆಫ್ ಸ್ಯಾಂಡ್. ಹರಡಿದೆ ಕಪ್ಪೆಯ ಚಿಪ್ಪಿನ ರಾಶಿ, ದ ಶೆಲ್ಸ್ ಆರ್ ಆಲ್ ಓವರ್ ದ ಸ್ಯಾಂಡ್. ಆಡುವ ಬಾ ಕುಣಿದಾಡುವ ಬಾ, ಕಮ್ ವಿಲ್ ಪ್ಲೇ ಆ್ಯಂಡ್ ಡಾನ್ಸ್. ಕಪ್ಪೆಯ ಗೂಡನ್ನು ಕಟ್ಟುವ ಬಾ, ಕಮ್ ವಿಲ್ ಬಿಲ್ಡ್ ದ ಫ್ರಾಕ್ಸ್ ನೆಸ್ಟ್. ಕಪ್ಪೆಯ ಗೂಡು. ಕಡಲಾಗಿದೆ ನೀರಿನ ಒಡಲು, ದ ಸೀ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ವಾಟರ್. ಬಾನಂಚಿನವರೆಗೂ ನೀರಿನ ಮಡಿಲು, ದ ವಾಟರ್ ಈಸ್ ಸ್ಪ್ರೆಡ್ ಟಿಲ್ ದ ಹೊರೈಸಾನ್. ತೆರೆ ತೆರೆಯಾಗಿ ಹರಿದಿದೆ ಹೊನಲು, ಹೊನಲು ಮೀನ್ಸ್ ರಿವರ್. ವೇವ್ಸ್ ಫ್ಲೋಸ್ ಲೈಕ್ ಎ ರಿವರ್. ಅಲೆಗಳ ಅಬ್ಬರ ತುಂಬಿದೆ ಮುಗಿಲು, ಮುಗಿಲು ಮೀನ್ಸ್ ಕ್ಲೌಡ್ಸ್. ದ ಸೌಂಡ್ ಆಫ್ ದ waves reaches the clouds. ಕಡಲಿನ ತುಂಬ ಜಲಚರ ಪ್ರಾಣಿ, sea is full of water animals. ಕಡಲಿನ ಆಳದಲ್ಲಿ ರತ್ನದ ಗಣಿ, lot of gems are found in the deep sea. ಸುಂದರ ಸೊಬಗನ್ನು ನೀಡುವ ಕಣಿ, ನಿನಗೆ ನಾವು ಸದಾ ಋಣಿ. It provides us beautiful glamorous scenes. We are always grateful to you. Written by ವಾಣಿ ಸುಬ್ಬಯ್ಯ. ವಾಣಿ ಸುಬ್ಬಯ್ಯ. ಓದಿದ ಪದಗಳು. ಕಡಲಿನ ಸಿ, ಕಡಲಿನ ಸಿ. ತೀರಕ್ಕೆ ಶೋರ್, ಸುಂದರ ಬ್ಯೂಟಿಫುಲ್. ದೃಶ್ಯವ ಸೀನ್ಸ್. ನೋಡಲಿಕ್ಕೆ ಟು ಸಿ, ತುಂಬ ಲಾಟ್. ಮರಳಿನ ಸ್ಯಾಂಡ್, ರಾಶಿ ಹೀಪ್. ಕಪ್ಪೆ ಚಿಪ್ಪಿನ ಸೀಶೆಲ್. ಆಡುವ ಪ್ಲೇ. ಕುಣಿದಾಡುವ ಡಾನ್ಸ್. ಕಪ್ಪೆಗೂಡು, ನೆಸ್ಟ್ ಇನ್ ವೆಟ್ ಸ್ಟ್ಯಾಂಡ್ ಆರ್ ಎ ಬಿಲ್ಡಿಂಗ್ ಬೈ ಚಿಲ್ಡ್ರನ್ ಆನ್ ದ ಆಫ್ ಎ ಸ್ಮಾಲ್ ಹೌಸ್ ಆಸ್ ಆನ್ ದ ಸೀಶೋರ್. ಒಡಲು ಬಾಡಿ, ಮಡಿಲು ಲ್ಯಾಪ್. ಮುಗಿಲು ಕ್ಲೌಡ್. ಹೊನಲು ರಿವರ್. ಜಲಚರ, ಜಲಚರ ಮೀನ್ಸ್ aquatic animals or water animals. ರತ್ನಗಳು gems. ಸೊಬಗು ಗ್ಲಾಮರ್ or charm. ಕಣಿ the quarry. ಪದಗಳ ಅರ್ಥ. ಮೀನಿಂಗ್ಸ್: ಕಡಲು ಸಮುದ್ರ ಸಿ, ದೃಶ್ಯ ನೋಟ ಸೀನ್, ಒಡಲು ದೇಹ ಬಾಡಿ, ಬಾನಂಚು ಆಕಾಶದ ಕೊನೆ ದ ಎಂಡ್ ಆಫ್ ದ ಸ್ಕೈ ಆರ್ ಹೊರೈಸಾನ್, ಹೊನಲು ನದಿ ರಿವರ್, ಮುಗಿಲು ಮೋಡ ಕ್ಲೌಡ್. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಕ್ವಶನ್ ಆನ್ಸರ್ಸ್. 1. ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಹೇಗೆ ಕಾಣುತ್ತದೆ? ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಸುಂದರವಾಗಿ ಕಾಣುತ್ತದೆ. 2. ಕಡಲಿನ ತೀರದಲ್ಲಿ ಯಾವುದು ರಾಶಿ ರಾಶಿ ಹರಡಿರುತ್ತದೆ? ಕಡಲಿನ ತೀರದಲ್ಲಿ ಮರಳು ಮತ್ತು ಚಿಪ್ಪಿನ ರಾಶಿ ಹರಡಿರುತ್ತದೆ. ಕಡಲಿನಾಳದಲ್ಲಿ ಯಾವ ಗಣಿ ಇದೆ? ಕಡಲಿನಾಳದಲ್ಲಿ ರತ್ನದ ಗಣಿ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. 1. ಹೋಗುವ ಬಾರ ಕಡಲಿನ ತೀರಕ್ಕೆ. 2. ತೀರದ ತುಂಬ ಮರಳಿನ ರಾಶಿ. 3. ತೆರೆ ತೆರೆಯಾಗಿ ಹರಿದಿದೆ ಹೊನಲು. 4. ಕಡಲಿನ ತುಂಬ ಜಲಚರ ಪ್ರಾಣಿ. ಪ್ರಾಸಪದಗಳು, ರೈಮಿಂಗ್ ವರ್ಡ್ಸ್. ಎಕ್ಸಾಂಪಲ್: ತೀರಕ್ಕೆ ನೋಡಲಿಕ್ಕೆ, ಒಡಲು ಮಡಿಲು, ಹೊನಲು ಮುಗಿಲು, ಪ್ರಾಣಿ ಗಣಿ. ಈ ಪದ್ಯವನ್ನು ಓದಿ
ದಿಸ್ ಇಸ್ ಪೊಯಮ್, ಸ್ಮಾಲ್ ಪೊಯಮ್. ಕರಡಿ, ದ ಬೇರ್. ಕರಡಿ ಬೆಟ್ಟ ಹತ್ತಿತು. ದ ಬ್ಲೇರ್ ಕ್ಲೈಂಬ್ ದ ಮೌಂಟೇನ್. ಅತ್ತ ಇತ್ತ ನೋಡಿತು. ಇಟ್ ಸಾ ಹಿಯರ್ ಅಂಡ್ ದೇರ್. ಹಲಸಿನ ಮರ ಏರಿತು. ಇಟ್ ಕ್ಲೈಂಬ್ ಜಾಕ್ ಫ್ರೂಟ್ ಟ್ರೀ. ಹಲಸಿನ ಹಣ್ಣು ಕಿತ್ತು ತಂದಿತು. ಇಟ್ ಬಾಟ್ ದ ಜಾಕ್ ಫ್ರೂಟ್. ತೊಳೆ ಬಿಡಿಸಿ ಇಟ್ಟಿತು. ಆ್ಯಂಡ್ ಮೇಡ್ ಇಟ್ ಇಂಟು ಪೀಸಸ್. ಅದಕ್ಕೆ ಜೇನು ಬೆರೆಸಿತು. ಆ್ಯಂಡ್ ಮಿಕ್ಸ್ಡ್ ಇಟ್ ವಿತ್ ಹನಿ. ಹೊಟ್ಟೆ ಬಿರಿಯ ತಿಂದಿತು. ಆ್ಯಂಡ್ ಏಟ್ ಅಂಟಿಲ್ ಇಟ್ಸ್ ಟಮಿ ವಾಸ್ ಫುಲ್. ಮಲಗಿ ನಿದ್ದೆ ಹೊಡೆಯಿತು. ಆ್ಯಂಡ್ ಸ್ಲೆಪ್ಟ್. ಈ ಕಥೆಯನ್ನು ಗಟ್ಟಿ. ಸ್ಮಾಲ್ ಸ್ಟೋರೀಸ್ ಹಿಯರ್. ಒಂದು ಸುಂದರವಾದ ಕೊಳ, ಎ ಬ್ಯೂಟಿಫುಲ್ ಪಾಂಡ್. ಸುತ್ತಮುತ್ತ ಎತ್ತರವಾದ ಮರಗಳು, ಸರೌಂಡೆಡ್ ಬೈ ಟಾಲ್ ಟ್ರೀಸ್. ಅಲ್ಲಿ ಹರಿದಾಡುತ್ತಿದ್ದ ಇರುವೆಯೊಂದು ಒಮ್ಮೆ ನೀರಿನಲ್ಲಿ ಬಿದ್ದು ಬಿಟ್ಟಿತು. ಒನ್ಸ್ ಆನ್ ಆಂಟ್ ಫೆಲ್ ಇನ್ ಟು ದ ವಾಟರ್. ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಒಂದು ಪಾರಿವಾಳವು ಅದನ್ನು ನೋಡಿತು. ಎ ಪಿಜನ್ ವಿಚ್ ವಾಸ್ ಸಿಟ್ಟಿಂಗ್ ಆನ್ ದ ಬ್ರಾಂಚ್ ಆಫ್ ದ ಟ್ರೀ ಸಾ ಇಟ್. ಅದು ಒಂದು ಎಲೆಯನ್ನು ಇರುವೆಯ ಹತ್ತಿರ ನೀರಿನ ಮೇಲೆ ಹಾಕಿತ್ತು. ಇಟ್ ಥ್ರೂ ಒನ್ ಲೀಫ್ ನಿಯರ್ ದ ಆ್ಯಂಟ್. ಇರುವೆ ಎಲೆಯ ಮೇಲೆ ಹತ್ತಿ ಕ್ಷೇಮವಾಗಿ ದಡವನ್ನು ಸೇರಿತು. ದ ಆ್ಯಂಟ್ ಕ್ಲೈಂಬ್ಡ್ ದಟ್ ಲೀಫ್ ಆ್ಯಂಡ್ ಸೇಫ್ಲಿ ಕೇಮ್ ಬ್ಯಾಕ್ ಟು ದ ಲ್ಯಾಂಡ್. ಒಂದು ದಿನ ಒಬ್ಬ ಬೇಟೆಗಾರನು ಅಲ್ಲಿಗೆ ಬಂದನು. ಒನ್ ಡೇ ಎ ಹಂಟರ್ ಕೇಮ್ ದೇರ್. ಮರದ ಮೇಲಿದ್ದ ಪಾರಿವಾಳವನ್ನು ನೋಡಿದನು. ಹಿ ಸಾ ದ ಪಿಜನ್ ಆನ್ ದ ಟ್ರೀ. ಅದಕ್ಕೆ ಬಾಣವನ್ನು ಗುರಿ ಇಟ್ಟನು. ಹಿ ಏಮ್ಡ್ ಹಿಸ್ ಆರೋ ಅಟ್ ಇಟ್. ಅದನ್ನು ಇರುವೆ ನೋಡಿತು. ದ ಆಂಟ್ ಸಾ ಇಟ್. ಅದು ಹೋಗಿ ಬೇಟೆಗಾರನ ಕಾಲನ್ನು ಕಚ್ಚಿತು. ಇಟ್ ವೆಂಟ್ ಆ್ಯಂಡ್ ಬಿಟ್ ದ ಹಂಟರ್ಸ್ ಲೆಗ್. ಅದು ಇರುವೆ ನೋಡಿದನು. ಕಚ್ಚಿತು. ಆಗ ಅವನ ಗುರಿ ತಪ್ಪಿ ಬಾಣವು ನೀರಿನಲ್ಲಿ ಬಿತ್ತು. ದ ಹಂಟರ್ಸ್ ಆರೋ ಮಿಸ್ಡ್ ಆ್ಯಂಡ್ ಫೆಲ್ ಇನ್ ಟು ದ ವಾಟರ್. ಅದನ್ನು ಇರುವೆ ನೋಡಿತು. ಈ ಕಥೆಯನ್ನು ಗಟ್ಟಿಯಾಗಿ ಓದಿ. ಒನ್ ಸ್ಮಾಲ್ ಸ್ಟೋರಿ. ಒಂದು ಸುಂದರವಾದ ಕೊಳ, ಎ ಬ್ಯೂಟಿಫುಲ್ ಪಾಂಡ್. ಸುತ್ತಮುತ್ತ ಎತ್ತರವಾದ ಮರಗಳು, ಸರೌಂಡೆಡ್ ಬೈ ಟಾಲ್ ಟ್ರೀಸ್. ಅಲ್ಲಿ ಹರಿದಾಡುತ್ತಿದ್ದ ಇರುವೆಯೊಂದು ಒಮ್ಮೆ ನೀರಿನಲ್ಲಿ ಬಿದ್ದು ಬಿಟ್ಟಿತು. ಒನ್ಸ್ ಆನ್ ಆ್ಯಂಟ್ ಫೆಲ್ ಇನ್ ಟು ದ ವಾಟರ್. ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಒಂದು ಪಾರಿವಾಳವು ಅದನ್ನು ನೋಡಿತು. ಎ ಪಿಜನ್ ವಿಚ್ ವಾಸ್ ಸಿಟ್ಟಿಂಗ್ ಆನ್ ದ ಬ್ರಾಂಚ್ ಆಫ್ ದ ಟ್ರೀ ಸಾ ಇಟ್. ಅದು ಒಂದು ಎಲೆಯನ್ನು ಇರುವೆಯ ಹತ್ತಿರ ನೀರಿನ ಮೇಲೆ ಹಾಕಿತು. ಇಟ್ ಥ್ರೂ ಒನ್ ಲೀಫ್ ನಿಯರ್ ದ ಆ್ಯಂಟ್. ಇರುವೆ ಎಲೆಯ ಮೇಲೆ ಹತ್ತಿ ಕ್ಷೇಮವಾಗಿ ದಡವನ್ನು ಸೇರಿತು. ದ ಆ್ಯಂಟ್ ಕ್ಲೈಂಬ್ಡ್ ದಟ್ ಲೀಫ್ ಆ್ಯಂಡ್ ಸೇಫ್ಲಿ ಕೇಮ್ ಬ್ಯಾಕ್ ಟು ದ ಲ್ಯಾಂಡ್. ಒಂದು ದಿನ ಒಬ್ಬ ಬೇಟೆಗಾರನು ಅಲ್ಲಿಗೆ ಬಂದನು. ಒನ್ ಡೇ ಎ ಹಂಟರ್ ಕೇಮ್ ದೇರ್. ಮರದ ಮೇಲಿದ್ದ ಪಾರಿವಾಳವನ್ನು ನೋಡಿದನು. ಹಿ ಸಾ ದ ಪಿಜನ್ ಆನ್ ದ ಟ್ರೀ. ಅದಕ್ಕೆ ಬಾಣವನ್ನು ಗುರಿ ಇಟ್ಟನು. ಹಿ ಏಮ್ಡ್ ಹಿಸ್ ಆರೋ ಅಟ್ ಇಟ್. ಅದನ್ನು ಇರುವೆ ನೋಡಿತು. ದ ಆಂಟ್ ಸಾ ಇಟ್. ಅದು ಹೋಗಿ ಬೇಟೆಗಾರನ ಕಾಲನ್ನು ಕಚ್ಚಿತು. ಇಟ್ ವೆಂಟ್ ಆ್ಯಂಡ್ ಬಿಟ್ ದ ಹಂಟರ್ಸ್ ಲೆಗ್. ಆಗ ಅವನ ಗುರಿ ತಪ್ಪಿ ಬಾಣವು ನೀರಿನಲ್ಲಿ ಬಿತ್ತು. ದ ಹಂಟರ್ಸ್ ಆರೋ ಮಿಸ್ಡ್ ಆ್ಯಂಡ್ ಫೆಲ್ ಇನ್ ಟು ದ ವಾಟರ್. ಪಾರಿವಾಳವು ಹಾರಿ ಹೋಯಿತು. ದ ಪಿಜನ್ ಫ್ಲೂ ಅವೇ. ಹೀಗೆ ಇರುವೆಯು ತನ್ನ ಪ್ರಾಣವನ್ನು ಕಾಪಾಡಿದ ಪಾರಿವಾಳವನ್ನು ರಕ್ಷಿಸಿತು. ದಿಸ್ ವೇ ದ ಆ್ಯಂಟ್ ಸೇವ್ಡ್ ದ ಪಿಜನ್ ವಿಚ್ ಸೇವ್ಡ್ ಇಟ್ಸ್ ಲೈಫ್. ಮಾರಲ್, ನೀತಿ: ಇತರರಿಗೆ ಸಹಾಯ ಮಾಡಬೇಕು, ಸಹಾಯ ಮಾಡಿದವರನ್ನು ಸ್ಮರಿಸಬೇಕು. ಮಾರಲ್: ವಿ ಶುಡ್ ಆಲ್ವೇಸ್ ಹೆಲ್ಪ್ ಅದರ್ಸ್. ವಿ ಶುಡ್ ಆಲ್ವೇಸ್ ರಿಮೆಂಬರ್ ದೋಸ್ ಹೂ ಹೆಲ್ಪ್ಸ್ ಅಸ್.